ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನದಲ್ಲಿ ಮುಖ್ಯವಾಗಿ ಗ್ರಾಮೀಣ ಸಮುದಾಯದಲ್ಲಿ ರೋಗಗಳನ್ನ ತಡೆಗಟ್ಟುವಂತ ಕಾರ್ಯಕ್ರಮಗಳನ್ನ ಇಲ್ಲಿ ಜಾರಿಗೆ ತಂದಿರೋದನ್ನ ಮುಖ್ಯವಾಗಿ ನಾವು ಅಧ್ಯಯನ ಮಾಡೋದಾದ್ರೆ ಮೊಟ್ಟಮೊದಲಾಗಿ 2011 ಜನಗಣತಿ ಪ್ರಕಾರ ಭಾರತದಲ್ಲಿ 121 ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದಾರೆ. ಇದರಲ್ಲಿ ಗ್ರಾಮೀಣ ಜನಸಂಖ್ಯೆಯ ಪ್ರಮಾಣ ಸುಮಾರು 83 ಕೋಟಿ ಜನಸಂಖ್ಯೆ ಮತ್ತೆ ನಗರದಲ್ಲಿ 37 ಕೋಟಿ ಜನಸಂಖ್ಯೆಯನ್ನು ಹೊಂದಿರೋದನ್ನ ನಾವು ನೋಡಬಹುದು. ಸೊ ಅದರಲ್ಲಿ ಮುಖ್ಯವಾಗಿ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಅಶುದ್ಧ ನೀರು ನಿಂತು ಪರಿಸರ ಕಲುಷಿತಗೊಂಡು ಅನೇಕ ಸಾಂಕ್ರಾಮಿಕ ರೋಗಗಳನ್ನ ನಾವು ನೋಡಿದಾಗ ಇದರಲ್ಲಿ ಮುಖ್ಯವಾಗಿ ನಾವು ಕಾಲರಾ, ಮಲೇರಿಯಾ, ಪ್ಲೇಗು, ಕುಷ್ಠರೋಗ, ಆಮಶಂಕೆ ಭೇದಿ, ವಿಷಮ ಶೀತದ ಜ್ವರ ಮುಂತಾದವುಗಳನ್ನ ನೋಡಿದಾಗ ಅಲ್ಲದೆ ಅಕ್ಕಿ ಜ್ವರ, ಹಂದಿ ಜ್ವರ, ಮೆದುಳು ಜ್ವರ, ಮಂಗನ ಕಾಯಿಲೆ, ಡೆಂಗ್ಯೂ ಜ್ವರ ಮುಂತಾದಂತಹ ಸಾಂಕ್ರಾಮಿಕ ರೋಗಗಳನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಸೊ ಇಂದಿನ ಆಧುನಿಕ ಸಮಾಜದಲ್ಲಿ ನಾವು ವಿಶ್ವದ ಚಿತ್ರಣವನ್ನ ವಿಶ್ವದಾಗ ಬಹುತೇಕ ಸಮಾಜಗಳು ನಾಗರಿಕ ಸಮಾಜಗಳಾಗಿವೆ. ಕಾರಣ ನಗರೀಕರಣವು ಅತ್ಯಂತ ವೇಗವಾಗಿ ಮುಂದುವರಿಯುತ್ತಿದೆ. ನಾವು ಬೇರೆ ಬೇರೆ ಅಭಿವೃದ್ಧಿ ಹೊಂದಿದಂತ ರಾಷ್ಟ್ರಗಳನ್ನು ನೋಡಿದಾಗ ಅಲ್ಲಿ ನಗರೀಕೃತ ದೇಶಗಳಾಗಿ ಅಥವಾ ನಗರ ಜೀವನವನ್ನ ನಾವು ನೋಡಿದಾಗ ಸುಮಾರು 60ರಿಂದ 70% ಜನಸಂಖ್ಯೆ ನಗರ ಜೀವನದಲ್ಲಿ ವಾಸವನ್ನ ಮಾಡುತ್ತಿರೋದನ್ನ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬಹುದು. ಸೊ ಅಂತ ಸಂದರ್ಭಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಮುಖ್ಯವಾಗಿ ನಾವು ಆರೋಗ್ಯ ಕಾರ್ಯಕ್ರಮಗಳನ್ನ ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಇಲ್ಲಿ ಯಾವುದೇ ಒಂದು ರಾಷ್ಟ್ರ ಅಭಿವೃದ್ಧಿಯನ್ನ ಹೊಂದಬೇಕು ಅಂದ್ರೆ ಆ ದೇಶದ ಗ್ರಾಮೀಣ ಜನರ ಜೀವನ ಮೇಲೆ ಅವಲಂಬಿಸಿರುವುದನ್ನ ನಾವು ಮುಖ್ಯವಾಗಿ ಇಲ್ಲಿ ನೋಡ್ಬೋದು. ಸೊ ಅದರಿಂದ ಇಲ್ಲಿ ಗ್ರಾಮೀಣ ಜನರ ಮೂಲಭೂತವಾದಂತಹ ಒಂದು ಕಾರ್ಯಕ್ರಮಗಳನ್ನ ನಾವು ನೋಡಿದಾಗ ಅಲ್ಲಿ ಮುಖ್ಯವಾಗಿ ಹಲವಾರು ಗ್ರಾಮೀಣ ಜನರ ಸಮಸ್ಯೆಗಳನ್ನ ಇಲ್ಲಿ ಅಧ್ಯಯನ ಮಾಡುವಂತ ಸಂದರ್ಭಗಳಲ್ಲಿ ನಾವು ಗ್ರಾಮೀಣ ಜನರ ಆರೋಗ್ಯ ಜನರಿಗೆ ಆರೋಗ್ಯ ಸೇವೆಗಳನ್ನ ನೀಡುವಂತ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಬೇಕು. ಅದರಲ್ಲಿ ಮುಖ್ಯವಾಗಿ 1946ರ ಬೋರ್ ಸಮಿತಿಯ ಶಿಫಾರಸಿನಂತೆ ಒಂದು ಕೆಲವೊಂದು ನಿರ್ಣಯಗಳನ್ನ ಇಲ್ಲಿ ಕೈಗೊಳ್ಳಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಜನರಲ್ಲಿ ಗ್ರಾಮೀಣ ಜನರಿಗೆ ಆರೋಗ್ಯ ಸೇವಾ ಸೌಲಭ್ಯಗಳನ್ನ ವಿಸ್ತರಿಸಬೇಕು. ಮತ್ತೆ ಸಮುದಾಯ ಅಭಿವೃದ್ಧಿ ಯೋಜನೆಯನ್ನ ಜಾರಿಗೆ ತರುವಂತ ಸಂದರ್ಭಗಳಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇರ್ಬೋದು ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ ಅಥವಾ ಸಬ್ ಸೆಂಟರ್ ಗಳನ್ನ ನಾವಿಲ್ಲಿ ಸ್ಥಾಪಿಸೋದಕ್ಕೆ ಯೋಜನೆಯನ್ನ ಮಾಡೋದು. ಪ್ರತಿ ಉಪಕೇಂದ್ರದಲ್ಲೂ ತರಬೇತಿ ಹೊಂದಿದಂತ ಒಂದು ಹೆರಿಗೆ ಮಾಡುವಂತ ದಾದಿಯರನ್ನ ಇರಬೇಕು. ಮತ್ತೆ ಅವರು ಬಾಣಂತಿ, ಗರ್ಭಿಣಿ ಮತ್ತೆ ಮಕ್ಕಳ ಆರೋಗ್ಯವನ್ನ ನೋಡ್ಕೊಳ್ಬೇಕು ಅಂತಾನು ಕೂಡ ನಾವಿಲ್ಲಿ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಸಾಂಕ್ರಾಮಿಕ ರೋಗಗಳನ್ನ ನಿರ್ಮೂಲನೆ ಮಾಡುವ ಮತ್ತೆ ತಾಯಿ ಮತ್ತೆ ಮಗುವಿನ ಆರೋಗ್ಯವನ್ನು ನೋಡಿಕೊಳ್ಳುವುದು ಜವಾಬ್ದಾರಿ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಾಗಿರುತ್ತೆ ಅಂತಾನು ಕೂಡ ನಾವಿಲ್ಲಿ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಪೌಷ್ಟಿಕ ಆಹಾರವನ್ನು ಒದಗಿಸೋದು ಮತ್ತೆ ನೈರ್ಮಲ್ಯವನ್ನ ಕಾಪಾಡೋದು. ಇವಲ್ಲದೆ ಸಮುದಾಯ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ, ಆರೋಗ್ಯ ಅಭಿವೃದ್ಧಿ ಮತ್ತೆ ತುರ್ತು ವೈದ್ಯಕೀಯ ಸೇವಾ ವ್ಯವಸ್ಥೆಯನ್ನ ಮಾಡೋದು. ಮತ್ತೆ ಮೊದಲಿಯಾರ್ ಸಮಿತಿ 1961ರಲ್ಲಿ ಆರೋಗ್ಯ ಸಮೀಕ್ಷೆ ಮತ್ತೆ ಯೋಜನಾ ಸಮಿತಿ ಶಿಫಾರಸುಗಳನ್ನ ಮಾಡುತ್ತೆ. ಅದರಲ್ಲಿ ಮುಖ್ಯವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುವಂತ ಕ್ಷೇತ್ರದಲ್ಲಿ ಜನಸಂಖ್ಯೆ ಗಾತ್ರ ಕಡಿಮೆ ಮಾಡೋದು, ಜಿಲ್ಲಾ ಆಸ್ಪತ್ರೆಗಳನ್ನ ವಿಸ್ತೃತಗೊಳಿಸೋದು, ಗ್ರಾಮೀಣ ಪ್ರದೇಶಗಳಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ನಡೆಸಲು ಸಂಚಾರಿ ವೈದ್ಯಕೀಯ ತಂಡಗಳನ್ನ ರಚಿಸೋದು, ಗ್ರಾಮೀಣ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನ ಕಲ್ಪಿಸೋದು. ಮತ್ತೆ 1972ರಲ್ಲಿ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನ ಜಾರಿಗೆ ತಂದು ಕೇಂದ್ರ ಸರ್ಕಾರವು 1972ರ ಅಕ್ಟೋಬರ್ 2ರಂದು ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಅಧ್ಯಯನವನ್ನು ಮಾಡೋದಕ್ಕೆ ಒಂದು ಸಮಿತಿಯನ್ನ ನೇಮಿಸುತ್ತೆ. ಅದು ಸೆಪ್ಟೆಂಬರ್ನಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಆ ಸಮಿತಿಯ ಪ್ರಮುಖ ಶಿಫಾರಸುಗಳನ್ನು ನೋಡೋದಾದ್ರೆ 50,000 ಜನಸಂಖ್ಯೆಗೆ ಒಂದು PHC ನಿರ್ಮಾಣ ಮಾಡಬೇಕು. ಈ PHC ಯನ್ನ 16 ಉಪಕೇಂದ್ರಗಳಾಗಿ ವಿಂಗಡಿಸಿ ಒಂದೊಂದರಲ್ಲಿ ಗರಿಷ್ಠ 3,000ದಿಂದ 3,500 ಜನಸಂಖ್ಯೆಗೆ ಆರೋಗ್ಯ ಸೇವಾ ಸೌಲಭ್ಯಗಳನ್ನ ಕಲ್ಪಿಸೋದು. ಪ್ರತಿ ಉಪಕೇಂದ್ರದಲ್ಲೂ ಒಬ್ಬ ಪುರುಷ ಮತ್ತೆ ಒಬ್ಬರು ಮಹಿಳಾ ಸಿಬ್ಬಂದಿಯನ್ನ ನಿಯುಕ್ತಿಗೊಳಿಸಬೇಕು. ಪ್ರತಿ 4 ಉಪಕೇಂದ್ರಗಳ ಉಸ್ತುವಾರಿ ನೋಡೋದಕ್ಕೆ ಒಬ್ಬ ಮಹಿಳಾ ಮತ್ತೆ ಒಬ್ಬ ಪುರುಷ ಸಿಬ್ಬಂದಿಯನ್ನು ನೇಮಿಸಬೇಕು. ಪ್ರತಿ PHCಯಲ್ಲಿ ವೈದ್ಯಾಧಿಕಾರಿಗಳು ತಮ್ಮ ಭೌಗೋಳಿಕ ಕ್ಷೇತ್ರದಲ್ಲಿ ತಮ್ಮ ಕೆಲಸವನ್ನು ಹಂಚಿಕೊಳ್ಳಬೇಕು ಹಾಗೂ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನ ವ್ಯವಸ್ಥಿತವಾಗಿ ನೋಡ್ಕೊಳ್ಬೇಕು ಅಂತ ಹೇಳುತ್ತೆ.
ಮತ್ತೆ 1977ರ ಗ್ರಾಮೀಣ ಆರೋಗ್ಯ ಯೋಜನೆಯನ್ನ ನೋಡಿದಾಗ ಕೇಂದ್ರ ಸರ್ಕಾರವು 1977ರ ಅಕ್ಟೋಬರ್ 2ರಂದು ಗ್ರಾಮೀಣ ಆರೋಗ್ಯ ಯೋಜನೆಯನ್ನ ಜಾರಿಗೆ ತರುತ್ತೆ. ಅದರ ಪ್ರಮುಖವಾದಂತಹ ಕಾರ್ಯಗಳನ್ನು ನೋಡಿದಾಗ ಕನಿಷ್ಠ 1,000 ಜನರಿರುವಂತಹ ಪ್ರತಿಯೊಂದು ಗ್ರಾಮ ಸಮುದಾಯಕ್ಕೂ ಒಬ್ಬ ಹೆಲ್ತ್ ವರ್ಕರ್ ಅನ್ನ ನೇಮಿಸಬೇಕು. ಮತ್ತೆ ಜನರ ಆರೋಗ್ಯ ಜನರ ಕೈಯಲ್ಲಿದೆ, ಈ ಒಂದು ಘೋಷವಾಕ್ಯವನ್ನ ಮುಖ್ಯವಾಗಿ ನೋಡಿದಾಗ ನಾವು ಈ ಕೊರೋನಾ ಇಂಥ ಸಮಯದಲ್ಲಿ ನೋಡ್ತಾ ಇದೀವಿ. ಜನರ ಆರೋಗ್ಯ ಜನರ ಕೈಯಲ್ಲಿದೆ, ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು ಅಂದ್ರೆ ಇಲ್ಲಿ ಜನರ ಆರೋಗ್ಯ ಜನರ ಕೈಯಲ್ಲೇ ಇದೆ. ಅದನ್ನ ಯಾರು ಕೂಡ ನಿರ್ಲಕ್ಷ್ಯ ಮಾಡದೆ ಎಲ್ಲರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಾಗ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಎಲ್ಲಾ ಗ್ರಾಮೀಣ ಆರೋಗ್ಯ ಕಾರ್ಯಕ್ರಮಗಳ ಪ್ರಯುಕ್ತ ಭಾರತದಲ್ಲಿ 1980ರ ಏಪ್ರಿಲ್ ಹೊತ್ತಿಗೆ ಭಾರತದಲ್ಲಿ ಆರೋಗ್ಯ ಸಿಬ್ಬಂದಿಯ ಒಂದು ವ್ಯವಸ್ಥೆ ನೋಡಿದಾಗ ಸುಮಾರು 1,20,000 ಸಮುದಾಯ ಆರೋಗ್ಯ ಕಾರ್ಯಕರ್ತರು, 5,524 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, 48,918 ಉಪಕೇಂದ್ರಗಳು, 294 ಗ್ರಾಮೀಣ ಆಸ್ಪತ್ರೆಗಳನ್ನ ನಾವು ನೋಡ್ತೀವಿ. ಪ್ರತಿಯೊಂದು PSC ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಔಷಧಿಯನ್ನು ಒದಗಿಸೋದಕ್ಕೆ 1980ರಲ್ಲಿ 28,000 ಉಪಯೋಗಿಸಲಾಗಿತ್ತು. ಈಗ ಅದನ್ನ 1,06,000 ಗ್ರಾಮೀಣ ಜನರ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಒದಗಿಸ್ತಾ ಇದ್ದಾರೆ. ಪ್ರಮುಖ ರೋಗ ನಿರೋಧಕ ಅಥವಾ ಗ್ರಾಮೀಣ ಆರೋಗ್ಯ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ರೋಗ ನಿರೋಧಕ ಕಾರ್ಯಕ್ರಮಗಳನ್ನ ಇಲ್ಲಿ ಜಾರಿಗೆ ತರುವಂತ ಒಂದು ಕೆಲಸವನ್ನ ನಾವು ನೋಡ್ತೀವಿ. ಸೊ ಅದರಲ್ಲಿ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ರಾಷ್ಟ್ರೀಯ ಸಾಂಕ್ರಾಮಿಕ ರೋಗ ನಿಯಂತ್ರಣ ಕಾರ್ಯಕ್ರಮ 2005, ರಾಷ್ಟ್ರೀಯ ಕುಷ್ಠರೋಗ ನಿವಾರಣಾ ಕಾರ್ಯಕ್ರಮ 2005, ರಾಷ್ಟ್ರೀಯ ಕ್ಯಾನ್ಸರ್ ನಿಯಂತ್ರಣ ಕಾರ್ಯಕ್ರಮ. ಸೊ ಈ 3 ಕಾರ್ಯಕ್ರಮಗಳನ್ನ ನಾವು ಈ ಒಂದು ಸೆಷನ್ ಅಲ್ಲಿ ನೋಡೋದಾದ್ರೆ, ರಾಷ್ಟ್ರೀಯ ಸಾಂಕ್ರಾಮಿಕ ರೋಗ ನಿಯಂತ್ರಣ ಕಾರ್ಯಕ್ರಮ. ಸೊ ಇದರಲ್ಲಿ ಗ್ರಾಮ, ನಗರ ಮತ್ತೆ ಬುಡಕಟ್ಟು, ಕೊಳಗೇರಿ ಇನ್ನಿತರ ಯಾವುದೇ ಪ್ರದೇಶಗಳಲ್ಲಿ ಕಂಡುಬರುವ ಸಾಂಕ್ರಾಮಿಕ ರೋಗಗಳನ್ನ, ಮಲೇರಿಯಾ ಇರ್ಬೋದು, ಕಾಲರಾ, ಪ್ಲೇಗು, ಡೆಂಗ್ಯೂ, ಮೆದುಳು ಜ್ವರ, ಅಕ್ಕಿ ಜ್ವರ, ಇವುಗಳನ್ನ ತಡೆಗಟ್ಟದೆ ಕೇಂದ್ರ ಸರ್ಕಾರ 2005ರಲ್ಲಿ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಜಾರಿಗೆ ತರುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ಈ ಒಂದು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಿ ಗ್ರಾಮೀಣ ಜನರಿಗೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತ ಒಂದು ಜಾರಿಗೊಳಿಸಲಾಗಿದೆ. ಪ್ರಮುಖವಾಗಿ ಕಾಯಿಲೆಗಳು ಬುಡಕಟ್ಟು ಪ್ರದೇಶಗಳು, ಗ್ರಾಮೀಣ ಪ್ರದೇಶಗಳು, ನಗರ ಪ್ರದೇಶದ ಕೊಳಚೆ ಪ್ರದೇಶಗಳಲ್ಲಿ ಹರಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದು, ಬಡವರು, ವಂಚಿತ ಸಮುದಾಯವರು ಮತ್ತೆ ಅಲ್ಪಸಂಖ್ಯಾತರು ಮುಂತಾದವರು ಸಾಂಕ್ರಾಮಿಕ ರೋಗಗಳಿಗೆ ಹೆಚ್ಚು ಬಲಿಯಾಗ್ತಾ ಇದ್ದಾರೆ. ಅಂತವರನ್ನ ಇಲ್ಲಿ ಗುರುತಿಸಿ ಅವ್ರನ್ನ ಈ ಒಂದು ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ಈ ಕೊರೋನಾ ಕೂಡ ಒಂದು ಸಾಂಕ್ರಾಮಿಕ ರೋಗನೇ, ಇಂಥ ಒಂದು ರೋಗಗಳನ್ನು ತಡೆಗಟ್ಟೋದಿಕ್ಕೆ ಇಲ್ಲಿ ಈ ಒಂದು ಕ್ರಮವನ್ನ ಕೈಗೊಂಡಿರೋದನ್ನ ನಾವು ನೋಡ್ಬೋದು. ಮತ್ತೆ ಎರಡನೇದಾಗಿ ರಾಷ್ಟ್ರೀಯ ಕುಷ್ಠರೋಗ ನಿವಾರಣಾ ಕಾರ್ಯಕ್ರಮ. ಇದನ್ನ 2005ರಲ್ಲಿ ಒಂದು ಡಿಸೆಂಬರ್ ಅಲ್ಲಿ ಒಂದು ಯೋಜನೆಯನ್ನ ಜಾರಿಗೆ ತರಲಾಗುತ್ತೆ. ಸೊ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಕುಷ್ಠರೋಗವನ್ನ ನಿವಾರಿಸುವುದು. ಕುಷ್ಠರೋಗಗಳ ಅಂಕಿಅಂಶಗಳನ್ನ ಗಮನಿಸಿದಾಗ 1981ರಲ್ಲಿ 57.6 ಇದ್ದದನ್ನ 2005ರ ಮಾರ್ಚ್ ವೇಳೆಗೆ 1.34ಕ್ಕೆ ಇಳಿಯಿತು. ಸುಮಾರು 24 ರಾಜ್ಯಗಳಲ್ಲಿ ಇದರ ಉದ್ದೇಶವು ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿದ್ದು, ಕೇವಲ 4 ರಾಜ್ಯಗಳಲ್ಲಿ ಮಾತ್ರ ಸಫಲವಾಗೋದಕ್ಕೆ ಸಾಧ್ಯ ಆಗಿಲ್ಲ. ಭಾರತದಲ್ಲಿ ಇಂದು ಕುಷ್ಠರೋಗಿಗಳ ಪ್ರಮಾಣ ಸುಮಾರು 10,000 ಜನರಿಗೆ ಒಬ್ಬ ಕುಷ್ಠರೋಗಿ ಇರಬಹುದು ಎಂದು ಅಂದಾಜಿಸಲಾಗಿದೆ. ಸೊ ಇಂದು ಭಾರತದಲ್ಲಿ ಕುಷ್ಠರೋಗಿಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿರೋದನ್ನು ಕೂಡ ನಾವು ನೋಡ್ತೀವಿ. ಮತ್ತೆ 2006ರ ಜನವರಿ 30ರ ದಿನವನ್ನು ರಾಷ್ಟ್ರೀಯ ಕುಷ್ಠರೋಗ ನಿವಾರಣಾ ದಿನವೆಂದು ಆಚರಿಸುವುದರೊಂದಿಗೆ ಈ ಒಂದು ಕಾಯಿಲೆಯನ್ನ ದೇಶದಿಂದ ಹೋಗ್ಲಾಡಿಸುವಂತ ಒಂದು ಉದ್ದೇಶವನ್ನ ಹೊಂದಿರೋದಾಗಿ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ರಾಷ್ಟ್ರೀಯ ಕ್ಯಾನ್ಸರ್ ನಿಯಂತ್ರಣ ಕಾರ್ಯಕ್ರಮ. ಈ ಒಂದು ಯೋಜನೆಯನ್ನ ಇವತ್ತು ಈ ಕಾರ್ಯಕ್ರಮದ ಮುಖ್ಯವಾದಂತ ಉದ್ದೇಶ ಗ್ರಾಮೀಣ ಪ್ರದೇಶದ ಜನರಿಗೆ ಕ್ಯಾನ್ಸರ್ ಬಗ್ಗೆ ಅರಿವನ್ನ ಮೂಡಿಸುವಂತಹ, ಮತ್ತೆ ಸರ್ಕಾರಿ ಮತ್ತೆ ವೈದ್ಯಕೀಯ ಕಾಲೇಜುಗಳಲ್ಲಿ, ಕ್ಯಾನ್ಸರ್ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ನಿವಾರಣಾ ಚಿಕಿತ್ಸೆಯನ್ನ ಒದಗಿಸುವುದು. ಇವತ್ತು ಕ್ಯಾನ್ಸರ್ ಮುಖ್ಯವಾಗಿ ಹರಡೋದಕ್ಕೆ ಕಾರಣ ನಮ್ಮ ಒಂದು ತಂಬಾಕು ಸೇವನೆ ಇರ್ಬೋದು, ಅಥವಾ ಪ್ಲಾಸ್ಟಿಕ್ ಬಳಕೆಗಳ ಒಂದು ನಿರಂತರವಾದಂತ, ಅಂದ್ರೆ ನಾವು ಬಿಸಿ ಆಹಾರ ಪದಾರ್ಥಗಳನ್ನ ಪ್ಲಾಸ್ಟಿಕ್
ಅಲ್ಲಿ ಹಾಕಿ ತಿನ್ನೋದ್ರಿಂದ, ಯಾಕಂದ್ರೆ ನೀವು ಈ ಹೋಟೆಲ್ಗಳಲ್ಲಿ ಹೋಗಿ ಪಾರ್ಸಲ್ ತರುವಂತ ಸಂದರ್ಭಗಳಲ್ಲಿ ಆ ಪ್ಲಾಸ್ಟಿಕ್ ಅಲ್ಲಿ ಏನ್ ಬಿಸಿ ಊಟವನ್ನ ಹಾಕ್ತಾರೆ, ಆ ಕ್ಯಾನ್ಸರ್ ಅಂಶಗಳು ಪ್ಲಾಸ್ಟಿಕ್ ನಲ್ಲಿ ಇರೋದು ಆಹಾರವನ್ನ ಸೇರ್ಕೊಳ್ಳುತ್ತೆ. ಅದನ್ನ ನಾವು ಸೇವನೆ ಮಾಡ್ತಾ ಇದ್ದೀವಿ. ಮತ್ತೆ ಟೀ ಕಾಫಿ ಕುಡಿಯುವಂತ ಸಂದರ್ಭಗಳಲ್ಲಿ ಪ್ಲಾಸ್ಟಿಕ್ ಗ್ಲಾಸ್ಗಳಲ್ಲಿ ಆ ಗಮ್ ಏನಿರುತ್ತೆ ಅದು ಟೀ ಕಾಫಿ ಜೊತೆ ಸೇರ್ಕೊಳ್ಳುತ್ತೆ. ಇದೆಲ್ಲವೂ ಗೊತ್ತಿದ್ರು ಕೂಡ ನಾವು ದೈನಂದಿನ ಜೀವನದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ಎಲ್ಲಿವರೆಗೂ ನಾವು ನಿಲ್ಸೋದಿಲ್ವೋ ಅಲ್ಲಿವರೆಗೂ ನಮ್ಗೆ ಪ್ಲಾಸ್ಟಿಕ್ ಮತ್ತೆ ಇತರೆ ಏನು ಕೆಮಿಕಲ್ಸ್ ಏನು ಸೇವಿಸಿ ಇಲ್ಲಿ ಆಹಾರವನ್ನ ಸೇವಿಸ್ತಾ ಇದ್ದೀವಿ. ಸೊ ಇದರಿಂದ ನಮ್ಗೆ ಹೆಚ್ಚು ಕ್ಯಾನ್ಸರ್ ರೋಗಗಳು ಇವತ್ತು ಸಮಾಜದಲ್ಲಿ ಹರಡುತ್ತಾ ಇದೆ. ಇದನ್ನ ಹೋಗಲಾಡಿಸುವಂತ ನಿಟ್ಟಿನಲ್ಲಿ ನಾವು ಪ್ರಮುಖವಾಗಿ ಇಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ನಾವು ಕೈಗೊಳ್ಳಲೇಬೇಕಾಗುತ್ತೆ. ಯಾಕೆಂದ್ರೆ ಜನರ ಆರೋಗ್ಯ ಜನರ ಕೈಯಲ್ಲಿ ಇದೆ. ಈ ಮಾತನ್ನ ನಾವು ನೋಡಿದಾಗ ಅಥವಾ ಈ ವಾಕ್ಯವನ್ನ ನೋಡಿದಾಗ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬೇಕು ವಿನಃ ಬೇರೆಯವರ ಮೇಲೆ ಅದನ್ನ ತೋರಿಸ್ಬೇಕು. ಜಾಸ್ತಿ ತಿನ್ಬಿಟ್ಟು ನನಗೆ ಅನಾರೋಗ್ಯ ಆಯ್ತು ಅಂದ್ರೆ ಕಾರಣ ತಿನ್ನೋದಕ್ಕೆ ಪ್ರೇರೇಪಿಸಿದ್ರು ಅಥವಾ ತಿನ್ನುವಂತ ಸಂದರ್ಭದಲ್ಲಿ ನಿಮ್ಗೆ ಊಟ ಜಾಸ್ತಿ ಆಗ್ತೋರ್ ಕಾರಣ ಅಲ್ಲ. ನೀನು ತಿನ್ನುವಂತ ಸಂದರ್ಭದಲ್ಲಿ ನೀನ್ ಏನ್ ಮಾಡ್ಬೇಕು, ನಿನಗೆ ಎಷ್ಟು ಬೇಕೋ ಅಷ್ಟು ಊಟವನ್ನ ಆಹಾರವನ್ನ ಸೇವನೆ ಮಾಡ್ಬೇಕಾಗುತ್ತೆ. ಸೊ ಇಂಥ ಸಂದರ್ಭಗಳಲ್ಲಿ ಇವತ್ತು ಏನು ಹೆಚ್ಚಿನ ರೀತಿಯಲ್ಲಿ ಈ ಶುಚಿತ್ವವನ್ನ ಕಾಪಾಡಿಕೊಳ್ಳುವ ಬಗ್ಗೆ ಅಥವಾ ಕ್ಯಾನ್ಸರ್ ರೋಗಗಳಲ್ಲಿ ತಂಬಾಕು ಉತ್ಪನ್ನಗಳನ್ನ ಹೆಚ್ಚು ಬಳಕೆಯನ್ನ ಏನ್ ಮಾಡ್ತಾ ಇದ್ದಾರೆ, ಇವೆಲ್ಲದ್ರಿಂದನೂ ಕೂಡ ಕ್ಯಾನ್ಸರ್ ರೋಗಗಳು ಹರಡ್ತಾ ಇದೆ. ಇದನ್ನ ನಿಯಂತ್ರಣ ಮಾಡೋದಕ್ಕೆ ಒಂದ್ ಕಡೆ ಹೇಳ್ತಾರೆ, ದೇಶದಲ್ಲಿ ಕ್ಯಾನ್ಸರ್ ನಿಂದ ರೋಗಿಗಳಿಗೆ ಎಷ್ಟು ಹಣವನ್ನ ಸರ್ಕಾರ ವ್ಯಯ ಮಾಡ್ತಾ ಇದೆ, ಅದಕ್ಕಿನ್ನ ಈಗ ಸಿಗರೇಟು ಅಥವಾ ತಂಬಾಕು ಉತ್ಪನ್ನಗಳಿಂದ ಸರ್ಕಾರಕ್ಕೆ ಎಷ್ಟು ತೆರಿಗೆ ಬರ್ತಾ ಇದೆ, ಅದಕ್ಕಿಂತ ಹೆಚ್ಚಿನ ಹಣವನ್ನ ಒಂದು ಕ್ಯಾನ್ಸರ್ ರೋಗಗಳನ್ನು ತಡೆಗಟ್ಟುವಂತ ನಿಟ್ಟಿನಲ್ಲಿ ಯೋಜನೆಗಳಿಗೆ ಖರ್ಚನ್ನ ಮಾಡ್ತಾ ಇದ್ದಾರೆ ಅಂದಾಗ ನಾವು ಈಗ ಸಿಗರೇಟ್ ಸೇದೋರನ್ನ ನೋಡಿದಾಗ ಅದ್ರ ಮೇಲೆ ಬರ್ದಿರ್ತಾರೆ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ರೋಗ ಕಾರಣವಾಗುತ್ತೆ ಅಥವಾ ಕ್ಯಾನ್ಸರ್ ರೋಗ ಬರುತ್ತೆ ಅಂದ್ರೆ ಅದನ್ನ ಓದ್ಬಿಟ್ಟು ಮತ್ತೆ ಸೇವನೆಯನ್ನ ಮಾಡೋದಿರ್ಬೋದು. ಅಥವಾ ನಾವು ಎಲೆ ಅಡಿಕೆ ಹಾಕ್ಬೇಕಾದ್ರೆ ನೇರವಾಗಿ ಹೊಗೆ ಸೊಪ್ಪನ್ನ ಹಾಕುವಂತ ಸಂದರ್ಭಗಳಿರ್ಬೋದು. ಅಥವಾ ಹೆಚ್ಚಿನ ಪ್ಲಾಸ್ಟಿಕ್ ಬಳಕೆ ಏನಿದೆ ಇದರಿಂದ ಇವತ್ತು ಮತ್ತೆ ಕೆಮಿಕಲ್ಸ್ ಅಂದ್ರೆ ರಾಸಾಯನಿಕಗಳು, ಇವಾಗ ನೀವು ಹೋಟೆಲ್ಗಳಿಗೆ ಹೋದ್ರಲ್ಲಿ ಟೇಸ್ಟಿಂಗ್ ಪೌಡರ್ ಅನ್ನ ಹಾಕ್ತಾರೆ ಅಥವಾ ಬೇರೆ ಬೇರೆ ಕೆಮಿಕಲ್ಸ್ ಅನ್ನ ಹಾಕ್ತಾರೆ. ಸೊ ಅದನ್ನ ಬಳಸಿ ನಿಮ್ಗೆ ಆಹಾರವನ್ನ ತಯಾರು ಮಾಡ್ತಾರೆ. ಇದೆಲ್ಲದರಿಂದ ಕೂಡ ಕ್ಯಾನ್ಸರ್ ರೋಗಗಳು ಬರೋದನ್ನ ಮುಖ್ಯವಾಗಿ ನೋಡ್ಬೋದು.